ಓಂ ಶಾಂತಿ. ಸೊ ಚೇಂಜ್ ಅನ್ನಿಸ್ತಾ ಇದ್ದೇನೆ ಮುಂಚೆ ಮಾಡೋದಕ್ಕೂ ಈಗ ಮಾಡ್ತಿರೋದಕ್ಕೂ. ಅದೇ ಯೋಗ, ಅದೇ ಜ್ಞಾನ, ಅದೇ ತಪಸ್ಸು, ಅದೇ ಪುರುಷಾರ್ಥ. ಬಟ್ ಸ್ಥಾನ ಚೇಂಜ್ ಮಾಡಿದ್ವಿ. ಅಲ್ಲಿ ಇವೆಲ್ಲ ಇಲ್ಲಿ ಕುತ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಸ್ಥಾನದಲ್ಲಿ ಶಕ್ತಿ ಇದೆ. ಆ ಸ್ಥಾನದಲ್ಲಿ ಶಕ್ತಿ ಇದೆ. ನಮಗೆ ಹೊರಗಿಂದ ಏನು ಡಿಸ್ಟರ್ಬೆನ್ಸ್ ಆಗಲ್ಲ. ಅದನ್ನು ಮಾಡ್ತಾ ಮಾಡ್ತಾ ಇನ್ನು ನಾವು ಆಳವಾಗಿ ಹೋಗ್ತೇವೆ. ಈಗ ಇದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು, ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಒಂದೊಂದೇ ಕೆಲವೊಂದು ಟಾಪಿಕ್, ಕಾನ್ಷಿಯಸ್ನೆಸ್ ಅಂತ, ಪ್ರಜ್ಞೆ. ಶಿವಬಾಬಾ, ಬಾಪ್ ದಾದಾ, ಎಲ್ಲರೂ ಆತ್ಮ. ಶಿವಬಾಬಾ ಇವಾಗ ಶಿವಬಾಬಾ ಒಂದು ಸಂಕಲ್ಪ, ಬಾಪ್ ದಾದಾ ಇನ್ನೊಂದು ಸಂಕಲ್ಪ, ಎಲ್ಲರೂ ಆತ್ಮ ಮೂರನೇ ಸಂಕಲ್ಪ. ಅಷ್ಟೇ, ಇದನ್ನೇ ಮಾಡ್ತಾ ಹೋಗೋದು. ಶಿವಬಾಬಾನಲ್ಲಿ ಎಲ್ಲದೂ ಬಂದ್ಬಿಡ್ತು. ಸಾಗರ, ಸಂಬಂಧ, ಮಹಿಮೆ, ನಾಮ, ರೂಪ, ದೇಶ, ಕಾಲ, ಗುಣ, ಕರ್ತವ್ಯ ಎಲ್ಲ ಬಂದ್ಬಿಡ್ತು. ಬಾಪ್ ದಾದವ್ರ ಥರ, ಬ್ರಹ್ಮಬಾಬವ್ರ ಥರ ನಾವಾಗಬೇಕು. ಅಲ್ಲಿ ಶಿವಬಾಬಾನು ಕೂತ್ಕೊಂಡಿದ್ದಾರೆ. ಎಲ್ಲರೂ ಆತ್ಮ. ನಾನು ಹೆಂಗಿಲ್ಲಿ ಆತ್ಮ ಇದ್ದೀನೋ ಹಾಗೆ ಎಲ್ಲರೂ ಆತ್ಮ. ನಾನು ಹೆಂಗಿಲ್ಲಿ ಥಾಟ್ಸ್ನ ಕ್ರಿಯೇಟ್ ಮಾಡಿದ್ನೋ ಅದೇ ಥರ ಎಲ್ಲರೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹೌದಾ? ನಾನು ಹೆಂಗಿಲ್ಲಿ ಕ್ರಿಯೇಟ್ ಮಾಡಿದ್ನೋ ಥಾಟ್ಸು, ಅದೇ ಥರ ಎಲ್ಲರೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ರಚನೆ ಮಾಡ್ತಾ ಇದ್ದಾರೆ. ಅವರವರ ಸಂಕಲ್ಪಗಳನ್ನು ಅವರು ರಚನೆ ಮಾಡ್ತಾ ಇದ್ದಾರೆ. ನಂತರ ಈ ಒಂದು ದೃಷ್ಟಿ, ಈ ಅರ್ಥ ಮಾಡ್ಕೊಂಡ್ಬಿಟ್ಟು ಎಲ್ಲರನ್ನೂ ನೋಡ್ಬೇಕೀಗ. ಯಾರಾದ್ರೂ ನಾನು ಬರ್ತೀನಿ, ಇಲ್ಲಿ ಕೂತ್ಕೊಳ್ತೀನಿ. ಇವನು ಯಾರೋ ಒಬ್ಬ ಮನುಷ್ಯ ಹೊಸೊಬ್ಬ ಬಂದಿದ್ದಾನೆ. ಅಕಸ್ಮಾತ್ ಯಾರು ಹೇಳ್ತಾರೆ, ನೋಡು ಅವ್ನು ಕಳ್ಳ ಅಂತ, ಮೈಂಡಲ್ಲಿ ಅದು ಕೂತ್ಕೊಂಡ್ಬಿಡ್ತು. ಅವಾಗ ನನಗೆ ಕಾಣಿಸಲ್ಲ, ಈ ಶರೀರ ಕಾಣಿಸಲ್ಲ, ಇವನಿದಾನಲ್ಲ ಇವನು ಕಳ್ಳ. ಆಮೇಲೆ ಇನ್ನೊಬ್ಬನು ಯಾರೋ ಹೇಳ್ತಾನೆ, ಇವನಿಲ್ವಾ, ಮುಂಚೆನೇ ದಾವಣಗೆರೆಯಲ್ಲಿ ಇದ್ದ ಅವನು ಭಾಳ ವರ್ಷದಿಂದ, ಎಲ್ಲಿಗೆ ಹೋಗ್ಬಿಟ್ಟು ಈಗ ಬಂದಿದ್ದಾನೆ ವಾಪಸ್ಸು ಅಂತ. ಓಹೋ, ಇವನು ಹಳೆಬ. ಆವಾಗ ಈ ಶರೀರದ ಬಗ್ಗೆ ಗಮನ ಇರಲ್ಲ, ಅಟ್ರಿಬ್ಯೂಟ್ಸ್ ಬಗ್ಗೆ ಗಮನ ಇರುತ್ತೆ. ಅದೇ ಥರ ಶರೀರ ಅಲ್ಲ, ಆತ್ಮ, ಇದಲ್ಲ ಇದು, ಇದಲ್ಲ ಇದು, ಇದಲ್ಲ ಇದು ಅಂತ ಹಗಲೆಲ್ಲ ನಮಗೆ ಕನ್ವಿನ್ಸ್ ಮಾಡಿಕೊಂಡು ನಾನು ಅದೇ ದೃಷ್ಟಿಯಿಂದ ಎಲ್ಲರನ್ನ ನೋಡೋದು. ಅದೇ ದೃಷ್ಟಿ, ವೃತ್ತಿ, ಸ್ಮೃತಿ, ಕೃತಿ, ಅದೇ ಆಗೋಗ್ಬಿಡ್ತಲ್ಲ. ಒಂದ್ಸಲ ಈ ಸಂಕಲ್ಪದಿಂದ ಯಾರ್ಯಾರು ನಿಮ್ಮ ಇಷ್ಟು ದಿನ, ನಮಗೆಲ್ಲ ಗೊತ್ತು ಎಲ್ಲರ ಆತ್ಮ ಅಂತ, ಏನು ಹೊಸದೇನಲ್ಲ. ಆದ್ರೂ ಅದೊಂದು ಮೊಬೈಲ್ ಒಂದು ಸ್ವಲ್ಪ ಹಂಗೆ ಸೈಲೆಂಟ್ ತೊಗೊಂಡ್ಬಿಡಿ, 2 ನಿಮಿಷ ಸೈಲೆಂಟ್, 1 ನಿಮಿಷ ತೊಗೊಂಡ್ಬಿಟ್ಟು ಅದನ್ನು ಸೈಲೆಂಟ್ ಹಾಕ್ಬಿಡಿ. ಇನ್ನೊಂದು ಮೊಬೈಲು, ಅಲ್ಲೊಂದು ಮೊಬೈಲು, ಎಲ್ಲರದ್ದು ಮೊಬೈಲ್ ರಿಂಗ್ ಆಗ್ತಾ ಇರೋದು. 18ನೇ ಜನವರಿ ದಿವಸ ಟೋಟಲ್ ಸೈಲೆನ್ಸ್ ಇರಬೇಕು. ಕ್ಲಾಸಿಗಿದ್ದಾಗ ಟೋಟಲ್ ಸೈಲೆನ್ಸ್ ಇರಬೇಕು. ಮಾತೇ ಬರಬಾರ್ದು, ಮಾತು ಶಬ್ದ ಬರಬಾರ್ದು. ಇದು ಗಮನ ಇಟ್ಕೋಬೇಕು. ಆಫ್ ಆಗಬೇಕಾದ್ರೂ ಶಬ್ದ ಬರುತ್ತೆ. ಸೊ ಈಗ ಕುತ್ಕೊಂಡಲ್ಲೇ ಜಸ್ಟ್ ನಿಮ್ಮ ಸುತ್ತಮುತ್ತಲು ನೋಡಿ. ನೋಡಬೇಕಾದ್ರೆ ಒಂದೇ ಒಂದು ಅರಿವಿನ ನೋಡಿ. ಏನಂದರೆ, ನಾನು ಹೆಂಗೆ ಒಳಗಡೆ ಸಂಕಲ್ಪವನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನೋ, ಇವರು ಎಲ್ಲ ಅದೇ ಥರ ಒಳಗಡೆ ಕೂತ್ಕೊಂಡು, ಇವರೆಲ್ಲ ಯಾರು ಪಾಯಿಂಟ್ಸ್, ಎಲ್ಲರೂ ಪಾಯಿಂಟ್ಸ್ ಒಳಗಡೆ ಕೂತ್ಕೊಂಡು ಈ ರೀತಿ ಸಂಕಲ್ಪಗಳನ್ನು ಮಾಡ್ತಾ ಇದ್ದಾರೆ. ಒಂದ್ಸಲ ನೋಡಿ, ಹಿಂಗೆ ಜಸ್ಟ್ ನೋಡಿ, ಪರವಾಗಿಲ್ಲ ನೋಡಿ, ಎಲ್ಲ ನೋಡಿ. ಯಾರನ್ನೂ ನೋಡಬಾರ್ದು ಅಂತ ಅನ್ನೋಂಗಿಲ್ಲ, ನೋಡಿ, ಜಸ್ಟ್ ಒಂದು ಸ್ವಲ್ಪ ನೋಡಿ. ಎಲ್ಲರೂ ನೋಡಿ, ಯಾರ್ಯಾರು ನಿಮಗೆ ಪರಿಚಯ ಇದ್ದಾರೆ ಎಲ್ಲರೂ. ಇವರೆಲ್ಲ ಈ ಥರ ಅಲ್ಲ, ಪಾಯಿಂಟ್ ಅವರು ಸಂಕಲ್ಪವನ್ನು ಒಳಗಡೆ ಮಾಡ್ತಾ ಇದ್ದಾರೆ, ಅವರು ಸಂಕಲ್ಪಗಳನ್ನು ಒಳಗಡೆ ಮಾಡ್ತಾ ಇದ್ದಾರೆ. ಈ ಅರ್ಥದಿಂದ ಮತ್ತಾವುದೋ ಮೊಬೈಲು ಸ್ವಲ್ಪ ಅದನ್ನು ಸೈಲೆಂಟ್ ಮಾಡಿಬಿಡಿ. ಎಲ್ಲರೂ ಒಂದು ಸೆಕೆಂಡ್ ತಮ್ಮ ಮೊಬೈಲ್ ತೊಗೊಂಡ್ಬಿಡಿ. ನಮ್ಮದು ಮೊಬೈಲ್ ಆನ್ ಇರೋದು ನಮಗೆ ಗೊತ್ತಿರಲ್ಲ. ಸ್ವಲ್ಪ ತೊಗೊಂಡ್ಬಿಟ್ಟು ನೋಡಿ, ಆಫ್ ಆಗಿರಲಿಲ್ಲ ಅಂದರೆ ಆಫ್ ಮಾಡಿಬಿಡಿ, ಇಲ್ಲಾಂದರೆ ಸೈಲೆನ್ಸಲ್ಲಿ ಇಟ್ಬಿಡಿ. ಸೊ ಈಗ ನಮ್ಮ ಒಂದು ಏನೊಂದು ಸಾಧನೆ ಇದೆ, ಪುರುಷಾರ್ಥ ಇದೆ, ಮುಂದಕ್ಕೆ ವರ್ಸೋಣ. ಮತ್ತೆ 2 ನಿಮಿಷ ಕೂತ್ಕೊಳ್ಳೋಣ. ಈಗ ಮತ್ತೆ 2 ನಿಮಿಷ ಕೂತ್ಕೊಳ್ಳೋಣ. ಏನು? ಮತ್ತೆ ಅದೇ ಸಂಕಲ್ಪಗಳು, ಮತ್ತೆ ಅದೇ ಸಂಕಲ್ಪಗಳು. ಓಕೆನಾ? ಆಳವಾಗಿ ಆ ಸಂಕಲ್ಪಗಳನ್ನು ಮಾಡ್ತಾ ಹೋಗಿ.
ಓಂ ಶಾಂತಿ. ಸೊ ಇದು ಫೌಂಡೇಶನ್ನು ಯಾವುದಕ್ಕೆ? ನಾವೇನೀಗ ಮುಂದೆ ಡಿಸ್ಕಷನ್ ಮಾಡ್ತೀವಿ, ಡಿಸ್ಕಷನ್ಗೆ ಕನ್ನಡದಲ್ಲಿ ಅಂತಾರೆ, ನಾವೇನೀಗ ಚರ್ಚೆ ಮಾಡ್ತೀವಿ ಇದ್ರ ಬಗ್ಗೆ ಇದೇ ಫೌಂಡೇಶನ್. ನಮ್ಮದು ಫಸ್ಟ್ ಲೆಸನ್ನೇ ಫೌಂಡೇಶನ್ನು. ಅದನ್ನೇ ನಾವು ಸಿದ್ಧ ಮಾಡಬೇಕು. ಯಾರಾದ್ರೂ ಸಿದ್ಧ ಮಾಡ್ಬೋದು, ಇಂಥವ್ರೇ ಮಾಡಬೇಕು. ಇದರಲ್ಲಿ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರು ಯಾರ್ಯಾರು ಇದ್ದೀರಾ? ಸೈನ್ಸ್ ಬ್ಯಾಕ್ಗ್ರೌಂಡ್ ಫಸ್ಟ್ PUC ಸೆಕೆಂಡ್ PUCಯಲ್ಲಿ ಸೈನ್ಸ್ ಓದಿರೋರು? ನಾನೇ ಜಾಸ್ತಿ ಅಂದ್ಕೊಂಡಿದ್ದೆ. ಫಸ್ಟ್ PUC ಸೆಕೆಂಡ್ PUCಯಲ್ಲಿ ಸೈನ್ಸ್ ಇರೋರು. ಓಕೆ, ಪರವಾಗಿಲ್ಲ. ಓಕೆ, ಸೈನ್ಸೇ ಬೇಕು ಅಂತೇನಿಲ್ಲ, ಜಸ್ಟ್ ಕೆಲವೊಂದು ಜಸ್ಟ್ ಅರ್ಥ ಮಾಡ್ಕೋಬೇಕಾಗಿತ್ತು ಅಷ್ಟೇ. ಸೊ ಇವಾಗ ಏನೊಂದು ನಾವು ಡಿಸ್ಕಷನ್ ಮಾಡಬೇಕಾಗಿದೆ. ಇದ್ರದ್ದು ಟಾಪಿಕ್ಕು ಪ್ರಜ್ಞೆ. ಓಕೆ, ಪರವಾಗಿಲ್ಲ, 1 ಮಿನಿಟಿಗೆ ಬರುತ್ತೆ. ಪ್ರಜ್ಞೆ ಅಂತ ಇಡೀ ಜಗತ್ತಿನಲ್ಲಿ ಇದ್ರ ಬಗ್ಗೆ ತುಂಬ ಒಂದು ಇದು ಅನ್ವೇಷಣೆಗಳು ನಡೀತಾ ಇದೆ. ಎಲ್ಲಿಂದ ಬಂತು ಪ್ರಜ್ಞೆ, ಎಲ್ಲಿಂದ ಬರುತ್ತೆ ಅಂತ. ಆದರೆ ನಮಗೆ ಗೊತ್ತು ಎಲ್ಲಿಂದ ಬರುತ್ತೆ ಅಂತ, ಬೇರೆಯವರಿಗೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಈಗ ನಾವು ಯಾರ ಹತ್ರ ಏನಾದ್ರು ಮಾತಾಡಿದರೆ ನಾವು ಸೈನ್ಸ್ ಅವ್ರಿ, ನಮಗೆ ಇವೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತಾರೆ. ನಾವು ಸೈನ್ಸ್ ಅವರು ಇದು ಪ್ರೂವ್ ಮಾಡಿದರೆ ಮಾತ್ರ ನಾವು ಅರ್ಥ ಮಾಡ್ಕೊತೀವಿ, ಇಲ್ಲಾಂದ್ರೆ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಪ್ರೂವ್ ಮಾಡ್ಬೇಕು ನೀವು ಅಂತ ಹೇಳ್ತಾರೆ. ಪ್ರೂವ್ ಹೆಂಗೆ ಮಾಡೋದು? ಪ್ರೂವ್ ಹೆಂಗೆ ಮಾಡೋದು? ಅದು ಒಂದು ಕ್ವಶನ್. ಪ್ರೂವ್ ಹೆಂಗೆ ಮಾಡೋದು ಎಲ್ಲವನ್ನು, ಅದನ್ನು ಇವತ್ತು ಚರ್ಚೆ ಮಾಡೋಣ. ನನಗನ್ಸುತ್ತೆ ರಾಘವೇಂದ್ರಣ್ಣ ಈ ಬಾಗಿಲು ಹಾಕ್ಬಿಟ್ರೆ ಚೆನ್ನಾಗಿ, ಎಲ್ಲರೂ ಆ ಕಡೆಯಿಂದ ಬರಲಿ, ಎಲ್ಲರೂ ಆ ಕಡೆಯಿಂದ ಬಂದ್ಬಿಡ್ಲಿ. ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲಿ ಕೂತ್ಕೊಳ್ಳಿ, ಬಟ್ ಆ ಕಡೆಯಿಂದ ಬರಲಿ ಎಲ್ಲರೂ ಅಷ್ಟೇ. ನನಗೆ ಸದ್ಯ ಪವರ್ ಅಡಾಪ್ಟರ್ ಇಲ್ಲ, ಇದಕ್ಕೆ ಪವರ್ ಇಲ್ಲ ಲ್ಯಾಪ್ಟಾಪಿಗೆ. ಇದೆ ಅಲ್ಲ? ಓಕೆ ಓಕೆ, ಇದೇ ಪವರ್ ಅಲ್ಲ? ಸರಿ ಸರಿ ಸರಿ, ಓಕೆ, ನಾನು ಕನ್ಫ್ಯೂಸ್ ಆದೆ ಆ್ಯಕ್ಚುಲಿ. ಓಕೆ, ಈಗ ಪ್ರಜ್ಞೆ ಅನ್ನೋದು ಯಾಕೆ, ಈ ಟಾಪಿಕ್ ಯಾಕೆ ಅಂತಂದರೆ, ಈ ಪ್ರಜ್ಞೆ ಅನ್ನೋದನ್ನು ಎಲ್ಲರೂ ಯೂಸ್ ಮಾಡ್ತಾರೆ. ಓಕೆ, ಇದಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕಾಗಿತ್ತು. ಈ ಒಂದು ಪ್ರಜ್ಞೆ ಅನ್ನೋದೇನಿದೆ ಇದನ್ನು ಎಲ್ಲರೂ ಯೂಸ್ ಮಾಡ್ತಾರೆ. ಇದನ್ನೇ ಆತ್ಮ ಅಂತ ಯಾರು ಹೇಳಲ್ಲ. ಸೈನ್ಸ್ನಲ್ಲಿ ಆತ್ಮ ಅಂತ ಕಾನ್ಸೆಪ್ಟೇ ಇಲ್ಲ. ನಾವು ಸೈಂಟಿಸ್ಟ್ ಬೇಕಂದರೆ ಒಪ್ಕೋಬೋದು ಪರ್ಸ್ನಲಿ, ಬಟ್ ಸೈನ್ಸ್ ಪ್ರಕಾರ ಆತ್ಮ ಇಲ್ಲ, ಪರಮಾತ್ಮ ಇಲ್ಲ. ಅವರೆಲ್ಲ ಏನೋ ಭೌತಿಕ ಅವಸ್ಥೆ ಏನಿರುತ್ತೋ ಅದನ್ನು ಮಾತ್ರ ಅವರು ಒಪ್ಕೊಳ್ಳೋದು. ಏನು ಹೆಚ್ಚು ಕಡಿಮೆ ಬಿಟ್ಟರೆ ಪ್ರೂಫ್ ಕೊಡ್ರಿ, ಅವ್ರೇನು ಭಾಳ ಚೆನ್ನಾಗಿ ಎಲ್ಲ ಗೊತ್ತಿದ್ದವ್ರ ಥರ ಪ್ರೂಫ್ ಕೊಡ್ರಿ ಅಂತಾರೆ. ಆತ್ಮ ಇದ್ದರೆ ತೋರಿಸ್ರಿ, ಮೊಬೈಲ್ ಇದ್ದರೆ ತೋರಿಸ್ರಿ ಅಂತಾರಲ್ಲ, ಹಂಗೆ ಆತ್ಮ ಇದ್ದರೆ ತೋರಿಸ್ಬಿಡ್ರಿ ಅಂತಾರೆ. ಗಾಳಿನೇ ತೋರ್ಸೋಕ್ಕಾಗಲ್ಲ, ನಮ್ಮ ವಿಚಾರಗಳೇ ತೋರ್ಸೋಕ್ಕಾಗಲ್ಲ, ಹಾಗೆ ಆತ್ಮನ ತೋರಿಸ್ಬಿಡ್ಬೋದಾ? ಇಲ್ಲ. ಸೊ ಈ ರೀತಿ ಈ ಪ್ರಜ್ಞೆ ಅನ್ನೋದೇನಿದೆ ಕಾನ್ಷಿಯಸ್ನೆಸ್, ಇದನ್ನು ಡಾಕ್ಟರ್ಸು ಇದನ್ನೇ ಹೇಳೋದು, ಕಾನ್ಷಿಯಸ್ನೆಸ್ ಅಂತಲೇ ಹೇಳೋದು. ಸೈಂಟಿಸ್ಟೂ ಇದನ್ನೇ ಹೇಳೋದು, ಎಸ್ಪೆಷಲಿ ನ್ಯೂರೋ ಸೈಂಟಿಸ್ಟ್ ಹೇಳೋದು ಇದನ್ನೇ. ಫಿಲಾಸಫರ್ಸ್, ತತ್ವಜ್ಞಾನಿಗಳು ಸಹ ಇದೇ ವರ್ಡ್ ಯೂಸ್ ಮಾಡೋದು, ಪ್ರಜ್ಞೆ ಅಂತ. ಆಮೇಲೆ ನಾವಂತೂ ನಮ್ದಿರೋದೇ ಈ ಸಬ್ಜೆಕ್ಟು. ಆಮೇಲೆ ಬೇರೆ ಆಧ್ಯಾತ್ಮಿಕದಲ್ಲಿ ಯಾರ್ಯಾರು ಇರ್ತಾರೆ ಅವರು ಸಹ ಇದನ್ನೇ ಹೇಳ್ತಾರೆ. ಎಲ್ಲರೂ ಈ ಪ್ರಜ್ಞೆ ಅನ್ನೋದ್ರ ಬಗ್ಗೆ ಅವರೆಲ್ಲ ಹೇಳ್ತಾ ಹೋಗ್ತಾರೆ. ಕಾನ್ಷಿಯಸ್ನೆಸ್ ಇದನ್ನು ನಾವು ಯಾವ್ಯಾವ ರೀತಿ ಅರ್ಥ ಮಾಡ್ಕೋಬೋದು, ನಮಗೀಗಾಗಲೇ ನಾವು ಯಾರು ಅಂತ ಗೊತ್ತಿದೆ. ಸೊ ನಮಗಿದು ಸುಲಭ ಆಗುತ್ತೆ ಯಾವ್ಯಾವ ರೀತಿ ನಾವು ಇದನ್ನು ಅರ್ಥ ಮಾಡ್ಕೋಬೋದು. ಇದು ಪ್ರಜ್ಞೆ ಅನ್ನೋದು ಸೊ ಎಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ಇದಕ್ಕೆ 3 ಮಾತು ಬೇಕು. ಒಂದು H ಅಂದರೆ ಹ್ಯೂಮಿಲಿಟಿ, ನಮ್ರತೆ. ಇದು ಅರ್ಥ ಮಾಡ್ಕೋಬೇಕಂದ್ರೆ ನಮ್ರತೆ ಇಲ್ಲಾಂದರೆ ಜ್ಞಾನ ಒಳಗಡೆ ಬರಲ್ಲ. ಆಮೇಲೆ ನಂತರ ಇಂಟೆನ್ಷನ್, ನಮ್ದು ಇಚ್ಛೆ ಏನು, ನಮ್ಮ ಭಾವ ಏನು, ಅದು ಬಹಳ ಇಂಪಾರ್ಟೆಂಟು. ನಮ್ಮ ಭಾವ ಸರಿ ಇಲ್ಲ ಅಂತಂದರೆ ಅದು ಯಾವುದೋ ಜ್ಞಾನ ನಮಗೆ ಒಳಗಡೆ ಹೋಗಲ್ಲ. ನಂತರ ಇಷ್ಟೆಲ್ಲ ಎರಡು ಚೆನ್ನಾಗಿದ್ರೂ ನನಗೆ ಅರ್ಥ ಮಾಡ್ಕೊಳ್ಳೋಂಥ ಒಂದು ಶಕ್ತಿ ನನಗಿರೋದಿಲ್ಲ. ಅದನ್ನು ನಾನು ಸಮರ್ಪಣೆ ಆದಾಗ್ಲೇ ನನಗೆ ಅದು ಅರ್ಥ ಆಗುತ್ತೆ. ಅದು ಸರೆಂಡರ್. 3ನೇದು ಸಮರ್ಪಣೆ, ಸರೆಂಡರ್. ನಾವು ಮನಸ್ಸು ಬುದ್ಧಿಯಿಂದ ಸರೆಂಡರ್ ಆದರೆ ಮಾತ್ರ ಅವರಿಂದ ನಮಗೆ ಜ್ಞಾನ ಸಿಗುತ್ತೆ ಅಲ್ವಾ? ಸೊ ಮುಂದಕ್ಕೆ ಹೋಗೋಣ. ಈ ಒಂದು ಕಾನ್ಷಿಯಸ್ನೆಸ್ ಅನ್ನೋದೇನಿದೆ ಇದನ್ನು ಬಹಳ ರಿಸರ್ಚ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ನೀವು ಯೂಟ್ಯೂಬಲ್ಲಿ, ಇಂಟರ್ನೆಟ್ಟಲ್ಲಿ ನೋಡಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಅರೆ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತ. ನಮಗೆಲ್ಲ ಗೊತ್ತಿದೆ, ನಮ್ಮ ಹತ್ರ ಬಂದರೆ ನಾವು ಹೇಳ್ತೀವಿ ಅಂದರೆ ಯಾರೂ ಬರಲ್ಲ. ಆದರೆ ಅವರು ಸಂಶೋಧನೆ ಮಾಡ್ತಾನೇ ಇದ್ದಾರೆ.
ಈಗ ಫಸ್ಟಿಗೆ ಹೋಗೋಣ. ಎಲ್ಲರೂ ಸಹ ಹೇಳ್ತಾರಲ್ವ, ಆಧ್ಯಾತ್ಮಿಕದಲ್ಲಿ ಇರೋರು ಹೋಗಿ ಹೇಳ್ತಾರೆ, ಭೌತಿಕ ಇದು ವಿಜ್ಞಾನಿಗಳು ಹೇಳ್ತಾರೆ, ಡಾಕ್ಟರ್ಸ್ ಹೇಳ್ತಾರೆ, ಎಲ್ಲರೂ ಅದನ್ನೇ ಹೇಳ್ತಾರೆ. ಏನು ಕನೆಕ್ಷನ್ ಏನಿದು ಮೂರಕ್ಕೂ, ಆಧ್ಯಾತ್ಮಿಕಕ್ಕೂ ಭೌತಿಕದಕ್ಕೂ ಮತ್ತೆ ಈ ಶಾರೀರಿಕ ಮೆಡಿಕಲ್, ಇವು ಮೂರಕ್ಕೂ ಏನು ಕನೆಕ್ಷನ್ ಅಂತ. ಇದು ಈ ಪ್ರೆಸೆಂಟೇಶನ್ ಇಲ್ಲೇ ಇರುತ್ತೆ, ಈ ಲ್ಯಾಪ್ಟಾಪಲ್ಲೇ ಇರುತ್ತೆ, ಸೆಂಟ್ರಲ್ಲಿ ಇರುತ್ತೆ. ನೀವು ಆಮೇಲೆ ಯಾವಾಗ ಬೇಕೋ ಇದನ್ನ ಯೂಸ್ ಮಾಡ್ಕೋಬಹುದು. ಮೊದಲನೇದು ಇದು, ಈ ಮೈಕು, ಈ ಲ್ಯಾಪ್ಟಾಪು, ಈ ಚೇರು, ಟೇಬಲ್ಲು, ನೆಲದಲ್ಲಿರೋ ಕಲ್ಲು, ಇದಕ್ಕೆಲ್ಲ ಪ್ರಜ್ಞೆ ಇರುತ್ತಾ? ಪ್ರಜ್ಞೆ ಇರಲ್ಲ. ಜಡ ವಸ್ತುಗಳು, ಹೌದು, ಜಡ ವಸ್ತುಗಳು, ಕರೆಕ್ಟ್, ಪ್ರಜ್ಞೆ ಇರಲ್ಲ. ಅಂದ್ರೆ ಇದನ್ನ ನಾವು ಮುರಿತಾ ಹೋಗೋದು, ಪೌಡರ್ ಮಾಡ್ತಾ ಹೋಗೋದು. ಏನ್ ಸಿಗುತ್ತೆ ನಮಗೆ ಕೊನೆಗೆ? ಹೇಳಿ, ಜೋರಾಗಿ ಹೇಳಿ. ನೀವು ಬರೀ ಆಗಲ್ಲ, ಜೋರಾಗಿ ಹೇಳಿ, ಎಲ್ಲರೂ ಕೇಳಿ. ಆಟಮ್ಸು, ಅಣುಗಳು, ಕಣಗಳು, ಆಟಮ್ಸ್, ಮಾಲಿಕ್ಯೂಲ್ಸ್, ಅದು ನಮಗೆ ಸಿಗುತ್ತೆ, ಹೌದಾ? ಅಂದ್ರೆ ಇದರಲ್ಲಿ ಪ್ರಜ್ಞೆ ಇಲ್ಲ ಅಂದ್ರೆ ಅದರಲ್ಲೂ ಪ್ರಜ್ಞೆ ಇಲ್ಲ ಅಂತ ಆಯ್ತು. ಇವುಗಳಲ್ಲಿ ಪ್ರಜ್ಞೆ ಇಲ್ಲ ಅಂದ್ರೆ ಅವುಗಳಲ್ಲಿಯೂ ಸಹ ಪ್ರಜ್ಞೆ ಇಲ್ಲ. ಅಂದ್ರೆ ಏನು ಚಿಕ್ಕ ಚಿಕ್ಕ ವಸ್ತುಗಳು ಇರ್ತಾವಲ್ಲ, ಎಲೆಕ್ಟ್ರಾನ್ಸು, ಪ್ರೋಟಾನ್ಸು, ನ್ಯೂಟ್ರಾನ್ಸು, ಅಣು ಕಣಗಳೆಲ್ಲ, ಅವುಗಳಲ್ಲಿಯೂ ಅವು ಸಹ ಜಡ ವಸ್ತುಗಳು. ಅದರಲ್ಲೂ ಸಹ ಯಾವುದೇ ಒಂದು ಇದು ಇಲ್ಲ. ಆ ಕಡೆಯಿಂದ ಹೋಗ್ಬಿಡಿ, ಆ ಕಡೆಯಿಂದ ಹಿಂಗೆ ಹೋಗ್ಬಿಟ್ರೆ. ಸೊ ಅದರಲ್ಲೂ ಸಹ ಇದು ಒಂದು, ಅದರಲ್ಲೂ ಸಹ ಪ್ರಜ್ಞೆ ಇಲ್ಲ ಅಂತ ಆಯ್ತು. ಚಿಕ್ಕ 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 ವಸ್ತುವಲ್ಲಿ ಯಾವ್ದ್ರಲ್ಲೂ ಪ್ರಜ್ಞೆ ಇಲ್ಲ. ಅಂದ್ರೆ ಆ ಅಣು ಕಣಗಳಿಂದ ಏನೇನೇನು ಮಾಡಿರ್ತೀವೋ ಅದು ಯಾವ್ದ್ರಲ್ಲೂ ಸಹ ಚೈತನ್ಯತೆ ಇರಲ್ಲ ಅಥವಾ ಪ್ರಜ್ಞೆ ಇರಲ್ಲ ಅಂತ ಆಯ್ತು ಅಲ್ವಾ? ಸಿಂಪಲ್ ಲಾಜಿಕ್, ಎಂಪೆರಿಕಲ್ ಲಾಜಿಕ್. ಇದು ಜಡ ಅಂದ್ರೆ ಇದರಲ್ಲಿ ಏನೇನು ಮಾಡಿದಲ್ಲ ಅದೆಲ್ಲ ಜಡ, ಅದರಿಂದ ಏನೇನು ಮಾಡಿದೆ ಎಲ್ಲವೂ ಸಹ ಜಡ. ಈ ಶರೀರದಲ್ಲಿ ಎಲ್ಲ ಅಂಗಗಳಿದೆ, ಅಂಗಗಳು, ಹಾರ್ಟು, ಬ್ರೈನು, ಎಲ್ಲ ಅಂಗಗಳಿದೆ. ಅದನ್ನೇ ಅದು ಯಾವ್ದ್ರಿಂದ ಮಾಡಿದ್ದು? ಹೇಳಿ. ಜೀವಕೋಶಗಳು. ನೋಡಿ ಅಕ್ಕವ್ರೆ, ಎದ್ದು ನಿಂತ್ಕೊಳ್ಳಿ, ಒಂದು ಸ್ವಲ್ಪ ಎದ್ದು ನಿಂತ್ಕೊಳ್ಳಿ, ಒಂದು ನಿಮಿಷ ಎದ್ದು ನಿಂತ್ಕೊಳ್ಳಿ. ನೋಡಿ, ಮಾತಾಜಿ ಹೇಳಿದರು ಜೀವಕೋಶಗಳಿಂದ ಅಂತ. ನಾವು ಬಯಾಲಜಿಲಿ ಎಲ್ಲರಿಗೂ ತೋರಿಸಿ, ಕೈ ಮಾಡಿ ಎಲ್ಲರಿಗೂ. ಶರೀರ ಜೀವಕೋಶಗಳಿಂದ ಮಾಡಿದೆ. ಆ ಜೀವಕೋಶಗಳನ್ನ ಮಾಡೋದು ಯಾವ್ದಪ್ಪ ಅಂದ್ರೆ ಈ ಅಣುಕಣಗಳು. ಮತ್ತೆ ಅಣುಕಣಗಳಿಂದನೇ ಜೀವಕೋಶ ಮಾಡಿರೋದಂತಂದ್ಮೇಲೆ ಜೀವಕೋಶಗಳಲ್ಲೂ ಸಹ ಪ್ರಜ್ಞೆ ಇಲ್ಲ, ಅದೂ ಸಹ ಜಡ, ಅದರಲ್ಲಿ ಜೀವ ಇಲ್ಲ, ಹೌದಾ? ಸಿಂಪಲ್. ಲಿವಿಂಗ್ ಸೆಲ್ಸ್, ಡೆಡ್ ಸೆಲ್ಸ್ ಅಂತ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ. ಲಿವಿಂಗ್ ಸೆಲ್ಸ್, ಡೆಡ್ ಸೆಲ್ಸ್, ನಾವು ಬಯಾಲಜಿಯಲ್ಲ ಓದಿರೋದು. ಲಿವಿಂಗ್ ಸೆಲ್ಸ್, ಡೆಡ್ ಸೆಲ್ಸ್ ಅಂದ್ರೆ ಏನದು? ಸೊ ಆ ಥರ ಅನ್ನೋದೇ ತಪ್ಪಲ್ವಾ? ಯಾವಾಗ ಆಟಮ್ಸ್, ಮಾಲಿಕ್ಯೂಲ್ಸ್ ಅಲ್ಲಿ ಚೈತನ್ಯತೆ ಇಲ್ಲ ಅಂತಂದ್ಮೇಲೆ ಅದರಿಂದ ಏನೇನು ಮಾಡಿದೋ ಎಲ್ಲದೂ ಸಹ ಚೈತನ್ಯತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಈ ಒಂದು ಜೀವಕೋಶಗಳು, ಸೆಲ್ಸ್, ಟಿಶ್ಯೂಸ್ ಏನಿದೆ, ಇದರಲ್ಲಿಯೂ ಸಹ ಏನು ಚೈತನ್ಯತೆ ಅಥವಾ ಏನು ಇಲ್ಲ. ಅದನ್ನ ನಾವು ಏನು ಹೇಳ್ಬೋದು? ಫಂಕ್ಷನಲ್ ಆರ್ ನಾನ್ ಫಂಕ್ಷನಲ್ ಸೆಲ್ಸ್ ಅಂತ ಹೇಳ್ಬೋದು. ಸೆಲ್ಸ್ ದಟ್ ಆರ್ ಫಂಕ್ಷನಿಂಗ್, ಸೆಲ್ಸ್ ನಾಟ್ ಫಂಕ್ಷನಿಂಗ್, ಅಥವಾ ಸೆಲ್ಸ್ ಡಿಸ್ಫಂಕ್ಷನಲ್ ಅಂತ ಹೇಳ್ಬೋದು. ಆದ್ರೆ ಅದರಲ್ಲಿ ಜೀವ ಇದೆ, ಅದರಲ್ಲಿ ಚೈತನ್ಯತೆ ಇದೆ ಅಂತ ನಾವು ಹೇಳಕ್ಕೆ ಆಗಲ್ಲ. ಎಲ್ಲ ಒಂದ್ಸಲ ಸೆಟ್ಲ್ ಆಗ್ಬಿಡ್ಲಿ ಎಲ್ಲರೂ. ಇದು ಅಲ್ಲ, ಚೈತನ್ಯತೆ ಇಲ್ಲ ಅಥವಾ ಪ್ರಜ್ಞೆ ಇಲ್ಲ ಅಂತಂದ್ರೆ ಅದರಲ್ಲೂ ಸಹ ಇರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಫಸ್ಟಿಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಬ್ರೈನಲ್ಲೂ ಸೆಲ್ಸ್ ಇದೆ, ಅದಕ್ಕೆ ನ್ಯೂರಾನಲ್ ಸೆಲ್ಸ್ ಅಂತ ಹೇಳ್ತಾರೆ. ಎಲ್ಲಿಯೂ ಸಹ ಚೈತನ್ಯತೆ ಅಥವಾ ಪ್ರಜ್ಞೆ ಅನ್ನೋದು ಇಲ್ಲ. ಇದನ್ನ ಫಸ್ಟಿಗೆ ಸಿದ್ಧ ಮಾಡ್ಬೋದು. ಸೊ ನಾವು ಏನೇನೆಲ್ಲ ಈ ಕಣ್ಣಿಂದ ನೋಡ್ತೀವೋ ಎಲ್ಲ ಕೇವಲ ಬೇಸಿಕ್ ಅಣು ಕಣಗಳು, ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ಇವೆಲ್ಲ ಇವುಗಳಿಂದ ಏನೇನು ಮಾಡಿದೆ ಎಲ್ಲೂ ಸಹ ಚೈತನ್ಯತೆ ಅಥವಾ ಪ್ರಜ್ಞೆ ಅನ್ನೋದು ಇಲ್ಲ. ಇದು ಮಾಡ್ತಾ 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 ಈ ಥರ ಅನುಭವ ಮಾಡ್ತಾ ಹೋಗ್ಬೇಕೀಗ. ಇದನ್ನ ಅನುಭವ ಮಾಡ್ತಾ ಹೋಗೋದು. ಶರೀರ ಜಡ ಅಂತ ಬಾಬಾ ಒಂದೇ ವರ್ಡಲ್ಲಿ ಹೇಳ್ತಾರೆ,
ಅಂದರೆ ಅರ್ಥಾತ್ ಇವ್ಯಾವುದರಲ್ಲೂ ಸಹ ನಮ್ಮ ಶರೀರದಲ್ಲಿರುವಂತಹ ಒಂದು ಜೀವಕೋಶಗಳಲ್ಲೇ ಆಯಿತು, ಅಥವಾ ಪ್ರಾಣಿಗಳಲ್ಲಿರುವಂಥ ಜೀವಕೋಶಗಳಾಯಿತು, ಅಥವಾ ಗಿಡ ಮರಗಳಲ್ಲಿರುವಂತಹ ಜೀವಕೋಶಗಳು ಎಲ್ಲಿನೂ ಸಹ ಚೈತನ್ಯತೆ ಅಥವಾ ಪ್ರಜ್ಞೆ ಅನ್ನೋದು ಇಲ್ಲ. ಎಲ್ಲಿಂದ ಬಂತು ಅದನ್ನೇ ಇವತ್ತು ನಾವು ನೋಡೋಣ. ಎಲ್ಲಿಂದ ಬಂತು ನಮಗೆ ಗೊತ್ತು, ಅದನ್ನೇ ಇವತ್ತು ನೋಡ್ತಾ ಹೋಗೋಣ. ಸೊ ಇದೇ ಅಣುಕಣಗಳು ಮತ್ತೆ ಶಕ್ತಿಗಳು, ಅಂದರೆ ಈ ಒಂದು ಹೀಟ್, ಎಲೆಕ್ಟ್ರಿಸಿಟಿ ಇದೆಲ್ಲ ಶಕ್ತಿಗಳು. ಇವೆಲ್ಲ ಅಣುಕಣಗಳಲ್ಲ, ಶಕ್ತಿಗಳು. ಇದೇ ಶಕ್ತಿಗಳು ಸೇರ್ಕೊಂಡು ಈ ಪಂಚತತ್ವಗಳಾಗ್ತವೆ ಅಷ್ಟೇ. ಅದೇ ಸೇರ್ಕೊಂಡು ಪಂಚತತ್ವಗಳಾಗ್ತವೆ. ಸೊ ಜಗತ್ತಿನಲ್ಲಿ ಎಲ್ಲ ಜೀವಕೋಶಗಳು, ಜೀವರಾಶಿಗಳು, ಅದರಲ್ಲಿ ಏನೇನು ಜೀವಕೋಶಗಳಿದೆ ಎಲ್ಲನೂ ಸಹ ಚೈತನ್ಯತೆ ಅಥವಾ ಪ್ರಜ್ಞೆ ಇಲ್ಲ, ಎಲ್ಲವೂ ಸಹ ಜಡ. ಓಕೆನಾ? ಇದು ಫಸ್ಟ್. ಹಂಗಂದ್ರೆ ಜೀವಕೋಶಗಳಿಗೆ ನಾವು ಹೆಂಗಂತ ಹೇಳೋದು? ಅದು ಕೆಲಸ ಮಾಡ್ತಾ ಇದೆ, ಕೆಲಸ ಮಾಡ್ತಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಜೀವಂತವಾಗಿದೆ, ಸತ್ತಿದೆ ಅಂತ ಹೇಳಕ್ಕಾಗಲ್ಲ. ಜೀವಂತವಾಗಿದೆ, ಸತ್ತಿದೆ, ಅದರಲ್ಲಿ ಪ್ರಾಣ ಇದೆ, ಪ್ರಾಣ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅವು ಕೆಲಸ ಮಾಡ್ತಿದ್ದೇವೆ, ಕೆಲಸ ಮಾಡ್ತಿಲ್ಲ. ಕಂಪ್ಯೂಟರ್ ಕೆಲಸ ಮಾಡುತ್ತೆ, ಒಂದ್ಸಲ ಕೆಲಸ ಮಾಡಲ್ಲ. ಮೊಬೈಲ್ ಕೆಲಸ ಮಾಡುತ್ತೆ, ಕೆಲಸ ಮಾಡಲ್ಲ. ಆ ರೀತಿನೇ ಈ ಜೀವಕೋಶಗಳು ಸಹ ಕೆಲಸ ಮಾಡ್ತಿರುತ್ತೆ, ಕೆಲಸ ಮಾಡಲ್ಲ ಅಷ್ಟೇನೆ. ನೆಕ್ಸ್ಟ್, ಇದರಲ್ಲಿ ಏನು ಕ್ವಶನ್ ಇಲ್ಲ ಅನ್ಕೊಂಡಿದ್ದೀನಿ. ಇದು ಯಾಕೆ ಬಾರಿ ಬಾರಿಗೆ ಹೇಳ್ಬೇಕಂತಂದ್ರೆ, ಇವತ್ತು ವಿಜ್ಞಾನಿಗಳು ಮತ್ತೆ ಅವರೆಲ್ಲ PhD ಮಾಡಿರ್ತಾರಲ್ವ, ಅವ್ರು ನಮ್ಮಂಗೆ ಇಲ್ಲಿ ಕೂತ್ಕೊಂಡು ಓದಲ್ಲ. ಅವರು ಹಾರ್ವರ್ಡು, ಸ್ಟ್ಯಾನ್ಫರ್ಡು, ಆಕ್ಸ್ಫರ್ಡು ಅಲ್ಲಿ ಕೂತ್ಕೊಂಡು ಏನು ಹೇಳ್ತಾರೆ ಅಂತಂದ್ರೆ, ಪರ್ಹ್ಯಾಪ್ಸ್ ದೆರ್ ಈಸ್ ಕಾನ್ಷಿಯಸ್ನೆಸ್ ಇನ್ ದೀಸ್ ಥಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಈಗ ಇದರಲ್ಲೂ ಒಂದು ಸ್ವಲ್ಪ ಇರ್ಬೋದು ಕಾನ್ಷಿಯಸ್ನೆಸ್ ಅಂತ, ಏನು ಪ್ರೂಫ್ ಇಲ್ಲ, ಹೇಳ್ತಾರೆ. ಅವ್ರು ಹೇಳಿದ ತಕ್ಷಣ ಅಂಥವ್ರು ಹೇಳ್ತಾರೆ ಅಂದರೆ ಇರ್ಬೋದು ಅಂತ ನಾವು ಎಲ್ಲ ಜನಗಳ ಕನ್ಫ್ಯೂಷನ್. ಅದನ್ನೇ ಕೇಳ್ತಾರೆ ಇವತ್ತು. ಇದರಲ್ಲಿ ಇರ್ಬೋದು, ನೀವು ಇಂಟರ್ನೆಟ್ ತೆಗೆದು ನೋಡಿ, ಎಲೆಕ್ಟ್ರಾನ್ಸ್ ಹ್ಯಾವ್ ಕಾನ್ಷಿಯಸ್ನೆಸ್ ಅಂತ ಒಂದು ಕ್ವಶನ್ ಹಾಕಿ ಡೆಫಿನೇಷನ್ ಕ್ಲಿಯರಾಗಿ ಇಲ್ಲ ಅಂತ ಹೇಳುತ್ತೆ. ಅನೇಕ ಸೈಂಟಿಸ್ಟು ಇದೆ ಕೆಲವು ಸ್ವಲ್ಪ ಇದೆ, ಈ ಥರ ಇಲ್ಲ ಅಂದ್ರೂ ಸ್ವಲ್ಪ ಇದೆ ಅಂತ ಹೇಳ್ತಾರೆ. ಸ್ವಲ್ಪ ಅಂದ್ರೇನು ಗೊತ್ತಿಲ್ಲ. ಇದೆ ಒಂದು ಹುಳ ಬಿಡೋದು, ಆಮೇಲೆ ಹುಳ ಇದೆ ಅಂತ ಹೇಳೋದು, ಇಲ್ದ್ರೂ ಇದು ಅದೇ ಮಾಡ್ತಾ ಬಂದಿರೋದು. ಅದೆಲ್ಲ ನೋಡೋಣ ಇವತ್ತು. ಸೈನ್ಸಲ್ಲಿ ಎಷ್ಟು ಸತ್ಯ ಇದೆ, ಸೈನ್ಸಲ್ಲಿ ಎಷ್ಟು ಸತ್ಯ ಇಲ್ಲ, ಅವೆಲ್ಲ ನಾವು ಇವತ್ತು ವಿಚಾರ ಮಾಡೋಣ. ಬಾಬಾ ನಮಗೆ ಎಲ್ಲವನ್ನೂ ಕಲಿಸ್ಕೊಟ್ಬಿಟ್ಟಿದ್ದಾರೆ, ಅದರಿಂದ ನಾವೆಲ್ಲ ತಿಳ್ಕೊಬೋದಲ್ವ. ಅಷ್ಟೇ ಇಲ್ಲ, ಅದಕ್ಕೆ ಎವಿಡೆನ್ಸ್ ಇದೆ, ಪ್ರೂಫ್ ಇದೆ. ಆ ಪ್ರೂಫ್ನ ಎಲ್ಲ ನೋಡೋಣ ಇವತ್ತು. ಸೊ ಇದು ಎಲ್ಲನೂ ಸಹ ಚೈತನ್ಯತೆ ಅಥವಾ ಪ್ರಜ್ಞೆ ಅನ್ನೋದು ಇಲ್ಲ. ಹಂಗಾರೆ ಎಲ್ಲಿಂದ ಬಂತು ಆಮೇಲೆ ನೋಡೋಣ. ನಂತರ ಈ ಮೆದುಳಲ್ಲಿನೂ ಸಹ ಜೀವಕೋಶ ಅದರಲ್ಲಿ ಯಾವುದನ್ನು ಪ್ರಜ್ಞೆ ಇಲ್ಲ ಅಂತಂದ್ಮೇಲೆ ಏನಾಗುತ್ತೆ, ಇದರಲ್ಲಿ ಯಾವುದೇ ಒಂದು ಇಂಟೆಲಿಜೆನ್ಸ್ ಅಂದರೆ ಬುದ್ಧಿ ಅನ್ನೋದು ಇಲ್ಲಿ ಇರೋದಿಲ್ಲ ಅಂತ ಆಯ್ತು ಮೆದುಳಿನಲ್ಲಿ. ಸೊ ಇವತ್ತು ಏನು ಹೇಳ್ತಾರೆ, ಮೆದುಳಿಗೆ ಕಂಪ್ಯೂಟರ್ ಥರ ಇದು ಹೋಲಿಸ್ತಾರೆ. ಕಂಪ್ಯೂಟರ್ ಥರ ಅಲ್ಲೊಂದು ಇನ್ಪುಟ್ಸ್ ಇರುತ್ತೆ, ಔಟ್ಪುಟ್ ಇರುತ್ತೆ. ಕಂಪ್ಯೂಟ್ರಲ್ಲಿ ಒಂದು ಪ್ರೋಗ್ರಾಮ್ ಅಂತ ಇರುತ್ತೆ. ಇದು ಮೆದುಳಿನಲ್ಲಿ ಆ ಥರ ಪ್ರೋಗ್ರಾಮ್ ಇರುತ್ತಾ? ಆ ಥರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೊಂದು ಒಂದು ನಿಮಿಷ ಏನೋ ಸೆಟ್ಲ್ ಆಗ್ಬೇಕು ಅನ್ಸುತ್ತೆ, ಅಲ್ಲಿ ಸೆಟ್ಲ್ ಆಗಲಿ ಎಲ್ಲ ಸೆಟ್ಲ್ ಆದ್ಮೇಲೆ ಮಾಡಿ ಕಂಟಿನ್ಯೂ. ನಿಮಗೆ ಅಲ್ಲಿಂದ ಕಾಣಿಸೋದೇ ಇಲ್ಲ ಅವ್ರಿಗೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದ್ಸಲ ನೀವೆಲ್ಲ ಆಮೇಲೆ ನೋಡ್ಕೊಡಿ, ಪರವಾಗಿಲ್ಲ. ಇಲ್ಲ ಬೇರೆ ದಾರಿ ಯಾವುದೂ ಇಲ್ಲ, ಮತ್ತೆ ಇಷ್ಟೊಂದು ಜನ ಇಲ್ಲಿಗೆ ಬರೋಕ್ಕಾಗಲ್ಲ. ಒಂದು ಕೆಲಸ ಮಾಡ್ಬೋದಾ, ಇದನ್ನು ಹಿಂಗಿಟ್ಬಿಟ್ಟು ಸ್ಟೇಜ್ ಮೇಲೆ ಬೇಡ, ಆಮೇಲೆ ಇಲ್ಲಿನೂ ಬೇಡ, ಯಾಕಂದರೆ ನಮ್ಮದು ಕುಟೀರ ಮುಚ್ಚೋಗ್ಬಿಡುತ್ತೆ. ಕುಟೀರದಿಂದನೇ ಇವೆಲ್ಲ ಜ್ಞಾನ ಬರ್ತಿರೋದು. ಇಲ್ಲೇನು ಜ್ಞಾನ ಇದೆಯಲ್ಲ ಅದೆಲ್ಲ ಕುಟೀರದಿಂದನೇ ಬರ್ತಿರೋದು, ಬೇರೆ ಎಲ್ಲಿಂದನೂ ಬರ್ತಿಲ್ಲ. ಬಾಬಾ ಅಲ್ಲಿ ತಪಸ್ ಮಾಡಿದ್ರು, ಆ ತಪಸ್ಸಿನಿಂದ ಇದೆಲ್ಲ ಬರ್ತಿರೋ ಜ್ಞಾನ, ಬೇರೆ ಎಲ್ಲಿಂದನೂ ಬರ್ತಿಲ್ಲ. ಇದನ್ನ ಹಿಂಗಿಟ್ಬಿಡೋಣ, ಕ್ರಾಸ್ ಮಾಡಿಟ್ಬಿಡೋಣ. ಹಿಂಗೆ ಮಾಡಿದ್ರೆ ಈ ಥರ ಮಾಡು, ಹುಲಿ ಬಂದರೆ ಓಡೋಗು, ಬೆಕ್ ಬಂದರೆ ಎಲ್ಲೇ ನಿಂತ್ಕೋ, ನಾಯಿ ಬಂದರೆ ಇದು ಓಡಿಸು, ಹಿಂಗೇನ್ರ ಯಾವ್ದಾರು ಒಂದು ಪ್ರೋಗ್ರಾಮು ಒಳಗಡೆ ಇರುತ್ತಾ? ಯೋಚನೆ ಮಾಡಿ. ನಾನಿಲ್ಲಿ ನಿಂತ್ಕೊಂಡಿರ್ತೀನಿ, ಹೀಗೆ ಎಲ್ಲ ಸೇಮ್. ಆದ್ರೂ ಏನು ಕಾರಣ ಇಲ್ದೇ ಹೋಗಿ ನೀರು ಕುಡಿತೀನಿ. ನನಗೇನು ಬಾಯಾರಿಕೆ ಆಗಿರಲ್ಲ, ಹೋಗಿ ನೀರು ಕುಡಿತೀನಿ. ಬಾಯಾರಿಕೆ ಆದಾಗ ನೀರು ಕುಡಿಯೋದು ಬೇರೆ, ಏನು ಬಾಯಾರಿಕೆ ಆಗಿರಲ್ಲ ಹೋಗಿ ನೀರು ಕುಡಿತೀನಿ. ಸುಮ್ಮನೆ ನಿಂತ್ಕೊಂಡಿರ್ತೀನಿ, ಎಲ್ಲ ಸೇಮ್ ಇರುತ್ತೆ. ಆದ್ರೂ ಹೋಗ್ಬಿಟ್ಟು ಒಂದು ಸ್ವಲ್ಪ ತಿಂದು ಬರ್ತೀನಿ. ಎಲ್ಲ ಸೇಮ್ ಇರುತ್ತೆ, ಆದ್ರೂ ನಾನು ಏನು ಕಾರಣ ಇರಲ್ಲ, ಸುಮ್ಮನೆ ಒಂದು ವಾಕ್ ಮಾಡ್ಕೊಂಡು ಬರ್ತೀನಿ. ಇದೆಲ್ಲ ಹೆಂಗೆ, ಅದು ನಮ್ಮ ಇಷ್ಟ. ಅದು ಕೆಲವ್ರು ಮಾಡ್ಬೋದು, ಕೆಲವ್ರು ಮಾಡಲಿಕ್ಕಿಲ್ಲ. ಇದೆಲ್ಲ ಎಲ್ಲಿಂದ ಬಂತು? ಯಾವ ಪ್ರೋಗ್ರಾಮ್ ಬ್ರೈನಲ್ಲಿತ್ತು? ಅದು ಯಾರು ಮಾಡಿದ್ದು? ಬ್ರೈನಿಂದ ಅದು ಹೆಂಗೆ ಬಂತು? ಆಮೇಲೆ ನನಗೆ ಇಷ್ಟ ಇರೋದೇ ಬೇರೆ, ನಿಮಗಿಷ್ಟ ಇರೋದೇ ಬೇರೆ. ಅದೆಲ್ಲ ಇದೇ ಇಷ್ಟ ಇರಬೇಕು, ಎಲ್ಲರಿಗೂ ಇರಬೇಕು. ನನಗೆ ಈ ಯೋಗ ನನಗೆ ಇಷ್ಟ ಆಗಬೇಕು ಅಂದ್ಮೇಲೆ ಬೇರೆಯವ್ರಿಗೂ ಇಷ್ಟ ಆಗಬೇಕು ಅಂತೇನಿಲ್ಲ.
ಹೊರಗಿನವ್ರು ನಮ್ಮದು 140 ಕೋಟಿ ಭಾರತೀಯರಲ್ಲಿ ಒಂದು 15 ಲಕ್ಷ ಇಲ್ಲಿ ಇದ್ದೀವಿ ಅಷ್ಟೇ. ಉಳಿದವರಿಗೆ ಇದು ಇಷ್ಟ ಇಲ್ಲ. ಕೆಲವ್ರಿಗೆ ಇಷ್ಟ ಇದ್ರೂ ಬರೋದು ಇಷ್ಟ ಇಲ್ಲ. ಕೆಲವ್ರು ಸತ್ಯ ಅಂತ ಗೊತ್ತಿದ್ರೂ ಬೇಡಪ್ಪ ನಮಗೆ ಆಗಲ್ಲ ಅಂತ ಇರ್ತಾರೆ. ನಾವಷ್ಟೇ ಇಲ್ಲಿ ಕೂತ್ಕೊಂಡಿರೋದು. ಎಲ್ಲರದ್ದು ಅವ್ರವ್ರವ್ರದ್ದು ವಿಚಾರಗಳು. ಅದು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ, ಸರಿ ಅಂತಲೇ ಹೇಳೋಕ್ಕಾಗಲ್ಲ. ಬಾಬಾ ಇದಕ್ಕೊಂದು ವರ್ಡ್ ಡ್ರಾಮಾ ಅಂತ ಹೇಳ್ತಾರೆ. ಸೊ ಇದೆಲ್ಲ ಬ್ರೈನಲ್ಲಿ ಎಲ್ಲ ರೀಸನ್ಸ್ ಇರುತ್ತೆ. ಅದರಲ್ಲಿ ಈ ಥರ ಬುದ್ಧಿ ಅಂತ ಅನ್ನೋದೊಂದು ರೀಜನ್ ಇರಲ್ಲ. ಸೊ ಅದರಿಂದ ಅಂಥದ್ದೊಂದು ಬರಲಿಕ್ಕೂ ಸಾಧ್ಯ ಇಲ್ಲ. ಅಕಸ್ಮಾತ್ ಏನಾರ ಹಂಗಿದ್ಬಿಟ್ರೆ ನನ್ನ ಜೀವನ ಪರ್ಯಂತ ಏನೇನು ಅಂತ ಮೆದುಳಲ್ಲಿ ಇರಬೇಕಾಗುತ್ತೆ. ಆ ಥರ ಯಾವುದೂ ಇಲ್ಲ. ಆಮೇಲೆ ಮೂರನೇದು, ಇದು ಭಾಳ ಇಂಟ್ರೆಸ್ಟಿಂಗ್ ಮಾತು. ಎಲ್ಲರೂ ಸಹ ಪ್ರೂಫ್ ಕೇಳ್ತಾರೆ. ಆತ್ಮ ಅನ್ನೋದಕ್ಕೇನು ಪ್ರೂಫ್ ಇದೆನಾ? ಮತ್ತೆ ಒಂದು ಸ್ವಲ್ಪ ಆಫ್ ಮಾಡಬೇಡಿ ಮೊಬೈಲ್, ಜಸ್ಟ್ ಒಂದು ಸ್ವಲ್ಪ ನೋಡ್ಕೊಳ್ಳಿ, ಆಫ್ ಮಾಡಿಬಿಡಿ. ಎಲ್ಲ ಆಫ್ ಮಾಡಿ ಅಥವಾ ಅದು ಸೈಲೆಂಟ್ ಮಾಡಲ್ಲಿ ಇಟ್ಬಿಡಿ. ಏನಾದ್ರು ಒಂದು ಪ್ರೂಫ್ ಇದೆನಾ? ಡಾಕ್ಟರ್ಸ್ ಎಲ್ಲ ಮೆದುಳಿನ ಸರ್ಜರಿ ಎಲ್ಲ ಮಾಡ್ತಾರಲ್ವ, ಮೆದುಳಿಂದೆಲ್ಲ ಸರ್ಜರಿ ಮಾಡ್ತಾರೆ. ಅವ್ರಿಗೇನಾರ ಪ್ರೂಫ್ ಇದೆನಾ ಅಂತ ಒಂದು ಕ್ವಶನ್. ಸೊ ಏನಪ್ಪ ಅಂದರೆ 1891ರಲ್ಲಿ ಒಬ್ಬನು ವಿಲ್ಡರ್ ಪೆನ್ಫೀಲ್ಡ್ ಅಂತ ಒಬ್ಬ ನ್ಯೂರೋ ಸರ್ಜನ್ನು ಒಂದು ಜನ್ಮ ಆಗುತ್ತೆ. ಅವನು ಎಲ್ಲ ಕಲ್ತಾದ್ಮೇಲೆ 1935ರಿಂದ ಆಪ್ರೇಷನ್ ಸ್ಟಾರ್ಟ್ ಮಾಡ್ತಾನೆ. ಯಾವಾಗಿಂದ? 35. ಏನದು ವಿಶೇಷತೆ? ಗೊತ್ತಾನೆ? 35ರಿಂದ ಅವನು ಸರ್ಜರಿ ಸ್ಟಾರ್ಟ್ ಮಾಡ್ತಾನೆ. ಯಾವ ಸರ್ಜರಿ? ಬ್ರೈನ್ ಸರ್ಜರೀಸ್. ಬ್ರೈನ್ ಸರ್ಜರಿ ಮಾಡಿ ಎಲ್ಲಿವರೆಗೂ ಮಾಡ್ತಾನೆ ಅಂದರೆ ಒಂದು 30 ವರ್ಷದವರೆಗೂ, 65 ಅಥವಾ ಆ ಟೈಮ್ವರೆಗೂ ಮಾಡ್ತಾನೆ. ಆಮೇಲೆ ಒಂದು ಬುಕ್ ಬರೀತಾನೆ. ಆ ಬುಕ್ಕು ಹೆಸರೇನಪ್ಪ ಅಂತಂದರೆ ಮಿಸ್ಟ್ರಿ ಆಫ್ ದ ಮೈಂಡ್, ಎ ಕ್ರಿಟಿಕಲ್ ಸ್ಟಡಿ ಆಫ್ ಕಾನ್ಷಿಯಸ್ನೆಸ್ ಆ್ಯಂಡ್ ದ ಹ್ಯೂಮನ್ ಬ್ರೈನ್ ಅಂತ. ಮನಸ್ಸಿನ ಒಂದು ಯಾವುದೊಂದು ಮೊಬೈಲ್ ಒಂದು ಸ್ವಲ್ಪ ಆಫ್ ಮಾಡಿಬಿಡ್ತೀರಕ್ಕವ್ರೆ, ಸ್ವಿಚ್ ಆಫ್ ಮಾಡಿಬಿಡಿ. ಎಲ್ಲ ಸೈಲೆಂಟ್ ಮಾಡಿಬಿಡಿ. ಅದು ಇಲ್ಲಾಂದ್ರೆ ಅದು ಇದೆಲ್ಲ ಅದಿರಬೇಕು, ಇಲ್ಲ ಇದಿರಬೇಕು. ನೆಕ್ಸ್ಟ್ ಮಿಸ್ಟ್ರಿ ಆಫ್ ದ ಮೈಂಡ್, ಮನಸ್ಸಿನ ಒಂದು ಮಿಸ್ಟ್ರಿ ಅಂದರೆ ಏನಂತಾರೆ ಅದಕ್ಕೆ? ಮಿಸ್ಟ್ರಿ, ರಹಸ್ಯ, ನಿಗೂಢತೆ. ಮನಸ್ಸಿನ ಒಂದು ನಿಗೂಢತೆ. ಆಮೇಲೆ ಕಾನ್ಷಿಯಸ್ನೆಸ್, ಪ್ರಜ್ಞೆ ಮತ್ತು ಮನುಷ್ಯನ ಮೆದುಳು, ಇದರದೊಂದು ಬಹಳ ಸೂಕ್ಷ್ಮವಾದ ಒಂದು ಸ್ಟಡಿ. ಓಕೆನಾ? ಇದ್ರ ಬಗ್ಗೆ ಅವನು ಮಾಡಿಬಿಟ್ಟು ಒಂದು 2000 ಸರ್ಜರಿ ಮಾಡ್ತಾರೆ. ಅದರಲ್ಲಿ 700 ಎಪಿಲೆಪ್ಸಿ ಸರ್ಜರೀಸ್ ಇರುತ್ತೆ. ಅದನ್ನು ಮಾಡಿಬಿಟ್ಟು ಕೊನೆಗೆ 65ರಿಂದ ಅದನ್ನೆಲ್ಲ ಬುಕ್ಕಲ್ಲಿ ಬರೀತಾರೆ ಅವರು. ಅದು 72ರಲ್ಲಿ ಆ ಬುಕ್ನ ರಿಲೀಸ್ ಮಾಡ್ತಾರೆ. ಮಧ್ಯಕ್ಕೆ ಏನಾಗುತ್ತೆ? ಈ 65-66ರಿಂದ ಅವರು ನಿಲ್ಲಿಸ್ತಾರೆ ತಮ್ಮದೆಲ್ಲ. ಆಮೇಲೆ 72ವರೆಗೂ ಈ ಬುಕ್ ಬರೀತಾರೆ. ಮಧ್ಯಕ್ಕೆ ಏನಾಗುತ್ತೆ? ನಮ್ಮ ಬಾಬಾ ವ್ಯಕ್ತ ಆಗ್ತಾರೆ. ಎಲ್ಲ ಸುಮ್ಮನೆ ಆಗಲ್ಲ ಜಗತ್ತಿನಲ್ಲಿ. ನೋಡ್ತಾ ಇರಿ ಏನೇನಿರುತ್ತೆ, ಹೆಂಗೆ ಲಿಂಕ್ ಇದೆ ಅಂತ. ಆಮೇಲೆ ಅವ್ರು ಇದ್ರಲ್ಲಿ ಬರೀತಾರೆ. ಅವ್ರು ಏನು ಬರೀತಾರೆ ಅಂತಂದರೆ, ಅವ್ರ ನ್ಯೂರೋ ಸರ್ಜನ್ಸ್ ಏನು ಮಾಡ್ತಂದ್ರೆ ಬ್ರೈನ್ನ ಇಲ್ಲಿ ಕೊಟ್ಬಿಟ್ಟು ಅಕ್ಕವ್ರು ಅದು ಆಫ್ ಮಾಡಿಬಿಡಿ. ಅದು ಆಗಲ್ಲ, ಇಲ್ಲಾಂದರೆ ಸುಮ್ಮನೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಕೊಟ್ಬಿಡಿ ಅವ್ರು ಆಫ್ ಮಾಡ್ತಾರೆ, ಕೊಡಿ. ಸೊ ಅದೇನು ಪರವಾಗಿಲ್ವಲ್ಲ, ಏನು ಅರ್ಜೆಂಟ್ ಕಾಲ್ಸ್ ಏನು ಇರಲ್ವಲ್ಲ, ಇಂಪಾರ್ಟೆಂಟ್ ಕಾಲ್ಸ್ ಇರಲ್ಲ. ನಿಮ್ಗೆ ಆಫ್ ಮಾಡೋಕ್ಕೆ ಬರಲ್ಲ ಅಂದ್ರೆ ಅವ್ರು ಆಫ್ ಮಾಡ್ತಾರೆ. ಸೊ ಏನಾಗುತ್ತೆ, ಅವನಿಗೆ ಇಲ್ಲಿ ಲೋಕಲ್ ಅನೆಸ್ಥೀಷಿಯಾ ಕೊಡ್ತಾರೆ. ನೀವೆಲ್ಲ ಓದ್ತಿರ್ತೀರ ಬ್ರೈನ್ ಸರ್ಜರಿ ಬಗ್ಗೆ ಹೆಂಗೆ ಆಗುತ್ತೆ ಅಂತ. ಇಲ್ಲಿ ಲೋಕಲ್ ಅನೆಸ್ಥೀಷಿಯಾ ಕೊಟ್ಬಿಟ್ಟು ಇದನ್ನು ಓಪನ್ ಮಾಡ್ತಾರೆ. ಒಳಗಡೆ ಬ್ರೈನ್ನಾಗ ಟಚ್ ಮಾಡಿದ್ರೆ ಅವ್ರಿಗೇನು ಗೊತ್ತಾಗಲ್ಲ. ಈಗ ನಾನು ಇಲ್ಲಿ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ, ಇಲ್ಲೆಲ್ಲ ಮೈಕೈಲಿ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ಒಳಗಡೆ ಬ್ರೈನಿಗೆ ಟಚ್ ಮಾಡಿದ್ರೆ ಗೊತ್ತಾಗಲ್ಲ. ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದು ಟಿಶ್ಯೂಸ್ ಬೆಳ್ಕೊಂಡಿರುತ್ತೆ, ಜೀವಕೋಶಗಳು. ನೀವು ಹೇಳಿದ್ರಲ್ಲ ಜೀವಕೋಶ, ಅದು ಬೆಳ್ಕೊಂಡಿರುತ್ತೆ ಎಕ್ಸ್ಟ್ರಾ. ಅದನ್ನು ತೆಗಿತಾರೆ ಎಪಿಲೆಪ್ಸಿ ಸರ್ಜರಿ. ಅಂದರೆ ಮಾತ್ರೆ ಕೊಟ್ಟರೆ ಕೆಲವ್ರಿಗೆ ಸರಿ ಹೋಗಲ್ಲ, ಅಂಥವ್ರಿಗೆ ಅದು ತೆಗಿತಾರೆ. ಅದು ತೆಗೆದ್ಮೇಲೆ ಒಂದು ಮನುಷ್ಯ ಎಷ್ಟೋ ಅವನಿಗೆ ರಿಲೀಫ್ ಸಿಗುತ್ತೆ. ಆ ಟೈಮಲ್ಲಿ ಇವನು ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾನೆ. ಯಾವ ಮೇಲೆ ಮಾಡ್ತಾನೆ? ಬ್ರೈನ್ ಮೇಲೆ ಮಾಡ್ತಾನೆ. ಅಕ್ಕವ್ರೆ ನೋಡಿ, ಬ್ರೈನ್ ವಿಷಯ ಇದು. ಎಲ್ಲರೂ ನಿಮಗೆ ಕೇಳ್ತಾರೆ ಬ್ರೈನ್ ಅಂದರೆ ಇರುತ್ತೆ, ನಿಮಗೆಲ್ಲ ಕೇಳ್ಬೋದು ಆ ಮಾತಲ್ಲಿದು. ಇದು ಏನು ಮಾಡ್ತಾರೆ ಅಂದರೆ, ಎಲ್ಲೋ ಒಂದು ಕಡೆ ಕರೆಂಟ್ ಕೊಡ್ತಾನೆ. ಈ ಬ್ರೈನಲ್ಲಿ ಇಡೀ ಬಾಡಿನ ಕಂಟ್ರೋಲ್ ಮಾಡೋಷ್ಟು ಸ್ಥಾನಗಳಿದೆ. ಒಂದು ಕಡೆ ಕರೆಂಟ್ ಕೊಟ್ಟರೆ ಕೈ ಅಲ್ಲಾಡುತ್ತೆ, ಇನ್ನೊಂದು ಕಡೆ ಕರೆಂಟ್ ಕೊಟ್ಟರೆ ಕಾಲು ಅಲ್ಲಾಡುತ್ತೆ, ಇನ್ನೊಂದು ಕಡೆ ಕರೆಂಟ್ ಕೊಟ್ಟರೆ ನಮ್ಮ ಮುಖ ಹಿಂಗೆ ಅಲ್ಲಾಡ್ಬೋದು. ಇವೆಲ್ಲ ಕೆಲಸಗಳು ನಡೆಯುತ್ತೆ. ಅವನು ಅದನ್ನು ಐಡೆಂಟಿಫೈ ಮಾಡ್ತಾನೆ. ಯಾರು? ಈ ಡಾಕ್ಟ್ರು ವಿಲ್ಡರ್ ಪೆನ್ಫೀಲ್ಡ್. ಮಾಡಿಬಿಟ್ಟು ಒಂದು ಕಡೆ ಆ ಬ್ರೈನ್ ಪೇಷಂಟ್ ಮಲ್ಕೊಂಡಿದ್ದಾನೆ ಆಪ್ರೇಷನ್ ಥಿಯೇಟ್ರ್ ಮೇಲೆ, ಟೇಬಲ್ ಮೇಲೆ. ಅವನಿಗೆಲ್ಲೋ ಒಂದು ಕಡೆ ಕರೆಂಟ್ ಕೊಡ್ತಾನೆ, ಅವನ ಕೈ ಹಿಂಗೆ ಮುಂದಕ್ಕೆ ಹೋಗುತ್ತೆ. ಆವಾಗ ಇವನು ಸರಿ ಮುಂದಕ್ಕೆ ಹೋಗುತ್ತೆ. ಆಮೇಲೆ ಅವನ ಪೇಷಂಟಿಗೆ ಕೇಳ್ತಾನೆ, ನೀನು ಕೈ ಮುಂದಕ್ಕೆ ದಪ್ತಾ ಇದೆ, ಕೈ ಈ ಥರ ಅಲ್ಲಾಡ್ಸೋದಿಲ್ಲ ಅಂತ. ಅದಕ್ಕೊಂದು ಪೇಷಂಟ್ ಏನು ಹೇಳ್ತಂದರೆ, ನಾನು ಮಾಡ್ತಿಲ್ಲ ನೋಡಿ, ಯೋಚನೆ ಮಾಡಿ ಹೆಂಗಿದೆ ಅಂತ.
ನಮಗೂ ಆ ಥರ ಆಪ್ರೇಷನ್ ಮಾಡಿದ್ರೆ ನಾವು ಹಂಗೆ ಮಾತಾಡ್ತೀವಿ. ನಾನು ಅದನ್ನು ಕೈನ ಮೂವ್ ಮಾಡಲಿಲ್ಲ, ನೀನು ಮಾಡಿದೆ ಅಂತ ಪೇಷಂಟ್ ಡಾಕ್ಟ್ರಿಗೆ ಹೇಳ್ತಾನೆ. ಹಾಂ, ನೋಡಿ ಹೆಂಗಿದೆ. ಆಮೇಲೆ ಡಾಕ್ಟ್ರಿಗೆ ಆಶ್ಚರ್ಯ ಆಗುತ್ತೆ, ಯಾರಿದು ಮಾತಾಡ್ತಿರೋದು? ನಾನು ಇವನಿಗೆ ಇಲ್ಲಿ ಕರೆಂಟ್ ಕೊಡ್ತಾ ಇದ್ದೀನಿ, ಇವನಿಗೆ ನಾನು ಇದಕ್ಕೆ ಕಾರಣ ಅಂತ ಹೆಂಗೆ ಗೊತ್ತಾಯ್ತು? ಇವನಿಗೆ ಒಳಗಡೆ ಕರೆಂಟ್ ಕೊಟ್ಟಿದ್ದು ಇವನಿಗೆ ಕಾರಣ ಇವ್ರಿಗೆ ಹೆಂಗೆ ಗೊತ್ತಾಯ್ತು? ನಾನು ಮಾಡ್ತೀನಿ ಅಂತ ಹೆಂಗೆ ಗೊತ್ತಾಯ್ತು? ಆಮೇಲೆ ಇನ್ನೊಂದು ಕಡೆ ಕರೆಂಟ್ ಕೊಡ್ತಾನೆ, ಪೇಷಂಟ್ ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ಆಫ್ ಆಲ್ ಅವ್ನು ಮಲ್ಕೊಂಡಿದ್ದಾನೆ ಆಪ್ರೇಷನ್ ಟೇಬಲ್ ಮೇಲೆ, ಕಣ್ಣು ಕಟ್ಟಾಕಿದ್ದಾರೆ, ಕಣ್ಣು ಕಟ್ಟಿರ್ತಾರೆ, ಏನೂ ನೋಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಇಲ್ಲಿ ಲೋಕಲ್ ಅನೆಸ್ಥೆಷಿಯಾ ಕೊಟ್ಟಿರ್ತಾರೆ. ಹಿಂದ್ಗಡೆ ಮಾಡಿದ್ದು ಅವನಿಗೆ ಗೊತ್ತೂ ಆಗಲ್ಲ ಪೇಷಂಟಿಗೆ. ಎಲ್ಲೋ ಒಂದು ಕಡೆ ಕೊಟ್ಟರೆ ಏನೋ ಮಾತಾಡ್ತಾನೆ. ಅವನು ಮಾತಾಡಿದಾಗ ಇವನು ಡಾಕ್ಟರ್ ಕೇಳ್ತಾನೆ, ಏನು ಮಾತಾಡ್ತಿದೆಯಲ್ಲ ಅಂತ ಹೇಳ್ತಾನೆ. ಅವನು ಪೇಷಂಟ್ ಹೇಳ್ತಾನೆ, ನಾನು ಮಾತಾಡ್ತಿಲ್ಲ, ನೀನು ನನ್ನ ಬಾಯಿಯಿಂದ ಶಬ್ದವನ್ನು ಕಿತ್ಕೊಳ್ತಾ ಇದೀಯಾ ಅಂತ ಹೇಳ್ತಾನೆ. ಮಾತಾಡಿದ್ದು ನೋಡಿ ಹೆಂಗಿದೆ ಅಂತ. ನೀನು ಅಲ್ಲಿ ವರ್ಡ್ಸ್ ನೋಡಿ, ಐ ಡಿಡ್ಂಟ್ ಮೇಕ್ ದಟ್ ಸೌಂಡ್, ಯು ಪುಲ್ಡ್ ಇಟ್ ಔಟ್ ಆಫ್ ಮೀ. ಆ ಬುಕ್ಕಲ್ಲಿ ಇರೋದಿದು. ಅವಾಗ ಇವನು ಯೋಚನೆ ಮಾಡ್ತಾನೆ, ಡಾಕ್ಟ್ರು ಏನಿದು, ಯಾರು ಮಾತಾಡ್ತಿರೋರು? ಬ್ರೈನ್ ಮಾತಾಡ್ತಿದ್ದೇನೋ ಅಥವಾ ಇನ್ಯಾರೋ ಅದ್ರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೋ ಒಂದು ಕ್ವಶನ್ ಬರುತ್ತೆ. ಆಮೇಲೆ ನಾನು ಕರೆಂಟ್ ಕೊಟ್ಟ ಕೈ ಎಲ್ಲಾಡುತ್ತೆ, ನಾನು ಕರೆಂಟ್ ಕೊಡದೇ ಇರುವಾಗ ಇವನಿಗೆ ನೀನು ಕೈ ಎಲ್ಲಾಡಿಸಿದ್ರೆ ಇವನು ಎಲ್ಲಾಡಿಸ್ತಾನೆ. ಅವಾಗ ಯಾರು ಎಲ್ಲಾಡಿಸ್ತಿರೋದಲ್ಲಿ? ಅದಕ್ಕೆ ಕಾರಣಕರ್ತರು ಯಾರು? ಕ್ವಶನ್ ಡಾಕ್ಟ್ರಿಗೆ ಬರುತ್ತೆ. ಅವಾಗ ಅವನು ಇದನ್ನೆಲ್ಲ ಇನ್ನೂ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿ ಒಂದು ಮಾತು ಹೇಳ್ತಾನೆ, ಏನಂದರೆ ಅವನು ತುಂಬ ಸ್ಟಡಿ ಮಾಡಿಬಿಟ್ಟು ಅವನೆಲ್ಲ ಏನು ಹೇಳ್ತಾನೆ ಅಂದರೆ, ನಾನೆಲ್ಲ ಇದನ್ನು ಸ್ಟಡಿ ಮಾಡಿದೆ, ಒಂದೇ ಒಂದು ರೀತಿ ಬ್ರೈನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಏನಂತಂದರೆ, ಒಂದು ಬ್ರೈನ್ ಅಂತ ಒಂದು ಸಪ್ರೇಟ್ ಇರುತ್ತೆ, ಮೈಂಡ್ ಅಂತ ಸಪ್ರೇಟಾಗಿರುತ್ತೆ. ಅವನು ಕರೆಕ್ಟಾಗಿ ಹೇಳ್ತಾನೆ. ವಿಜ್ಞಾನಿಗಳು ಹೇಳೋದು, ಡಾಕ್ಟರ್ಸ್ ಹೇಳೋದೇನು, ಬ್ರೈನಿಂದನೇ ಬರುತ್ತೆ, ಪ್ರಜ್ಞಾನದ ಬ್ರೈನಿಂದ ಬರುತ್ತೆ. ಮನಸ್ಸು, ಇದು ನಾವೇನು ಮೈಂಡ್ ಅಂತ ಹೇಳ್ತೀವಿ ಅದು ಬ್ರೈನಲ್ಲಿದೆ, ಬ್ರೈನಿಂದ ಆಗೋದು, ವಿಚಾರಗಳು ಬ್ರೈನಿಂದ ಆಗೋದು, ಇದನ್ನು ಹೇಳೋದು. ಬಟ್ ಇವನು ಕ್ಲೀನಾಗಿ, ಈ ಸರ್ಜನ್ ಎಷ್ಟು ಕ್ಲೀನಾಗಿ ಹೇಳ್ತಾರೆ ಅಂದರೆ, ಒಂದು ಬ್ರೈನ್ ಅಂತ ಸಪ್ರೇಟು, ಮೈಂಡ್ ಅಂತ ಸಪ್ರೇಟು, ಎರಡಕ್ಕೂ ಅದರದ್ದೇ ಶಕ್ತಿಗಳಿದೆ. ಮನಸ್ಸು ಬ್ರೈನನ್ನು ಯೂಸ್ ಮಾಡ್ಕೊಳ್ತಾ ಇದೆ, ಇದು ನಾನ್ ಫಿಸಿಕಲ್, ಇದು ಭೌತಿಕ ಅಲ್ಲ. ಈ ಮೈಂಡ್ ಅನ್ನೋದು ಭೌತಿಕ ಅಲ್ಲ, ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಹೇಳ್ತಾನೆ, ಬ್ರೈನ್ದು ಸ್ಟ್ರಕ್ಚರ್ ಹೆಂಗಿದೆ ಅಂತಂದರೆ, ಒಂದೇ ಕೆಲಸ ಅನ್ನೋದು ಬೇಗ ಬೇಗ ಅದನ್ನೋದನ್ನೇ ಮಾಡ್ತಿರ್ಬೋದು, ಬಟ್ ಹೊಸ ಕೆಲಸ ಬ್ರೈನಿಗೆ ಮಾಡೋಕ್ಕಾಗಲ್ಲ. ಆ ಥರ ಅದರದ್ದು ಆರ್ಕಿಟೆಕ್ಚರ್ ಇಲ್ಲ, ಸ್ಟ್ರಕ್ಚರ್ ಇಲ್ಲ, ಡಿಸೈನ್ ಇಲ್ಲ. ಸೊ ಹೆಂಗೆ ಹೇಳ್ಬೋದು ಅಂತಂದರೆ, ಬ್ರೈನ್ ಒಂದು ಕಂಪ್ಯೂಟರ್ನ ಆಪ್ರೇಟ್ ಮಾಡೋಕ್ಕೆ ಯಾರು ಹೆಂಗಿದಾರೋ ಹಾಗೇ ಬ್ರೈನ್ನ ಆಪ್ರೇಟ್ ಮಾಡೋಕ್ಕೆ ಒಬ್ಬನು ಯಾರ ಕೂತ್ಕೊಂಡಿದ್ದಾನಲ್ಲಿ. ಕ್ಲಿಯರಾಗಿ ಹೇಳ್ತಾನೆ. ಮಗು ಹೆಂಗೆ ಜನ್ಮ ಪಡೆಯುತ್ತೆ, ಮಗು ಜನ್ಮ ಪಡೆದ್ಮೇಲೆ ಹೆಂಗೆ ಎಲ್ಲ ಕಡೆನೂ ಕ್ಯೂರಿಯಾಸಿಟಿ ಇರುತ್ತೆ, ಅದು ಮಾಡಬೇಕು, ಇದನ್ನು ನೋಡಬೇಕು, ಅದನ್ನು ನೋಡಬೇಕು, ಅದು ಕಲಿಬೇಕು, ಇದಕ್ಕೆ ಕಲಿಬೇಕು ಅಂತ. ಅದೆಲ್ಲ ಹೆಂಗೆ ಕಲಿಯುತ್ತೆ, ಹೆಂಗೆ ಅದಕ್ಕೆ ಒಂದು ಕ್ಯೂರಿಯಾಸಿಟಿ ಏನಂತಾರೆ, ಅಂದರೆ ಒಂದು ಕ್ಯೂರಿಯಾಸಿಟಿ ಅಂದರೆ ಏನಂತಾರೆ ಕನ್ನಡದಲ್ಲಿ? ಆಸಕ್ತಿ, ಕುತೂಹಲ. ಕುತೂಹಲ ಎಲ್ಲಿಂದ ಬಂತ? ಕುತೂಹಲ ಹೆಂಗೆ ಬಂತು ಅದಕ್ಕೆ? ಹೆಂಗೆ ಇದೆಲ್ಲ ಕಲಿತು ಅಂತೆಲ್ಲ ಇವೆಲ್ಲ ಅನಲೈಸ್ ಮಾಡಿಬಿಟ್ಟು, ಮತ್ತು ಮನುಷ್ಯನಿಗೆ ಸುಖ ಶಾಂತಿ ಹೆಂಗೆ ಬರುತ್ತೆ, ಅದು ಹೆಂಗೆ ಫೀಲ್ ಮಾಡ್ತಾನೆ ಮನುಷ್ಯ, ಇದನ್ನೆಲ್ಲ ಬರೆದ್ಬಿಟ್ಟು ಇದೆಲ್ಲ ಬ್ರೈನಿಂದ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂತ ಅವ್ನು ಕ್ಲಿಯರಾಗಿ ಹೇಳ್ತಾನೆ. ಯಾರು? ನ್ಯೂರೋ ಸರ್ಜನ್. ಒಂದು ಮಾತು ಹೇಳಬೇಕು, ಯಾವಾಗ 1857 ಆದಮೇಲೆ ಈ ಡಾರ್ವಿನ್ ಮಂಗನಿಂದ ಮಾನವ ಅಂತ ಹೇಳ್ತಾನೆ, ಆವಾಗಿಂದ ದೇವ್ರು ನಂಬೋದು ಬಿಟ್ಬಿಡ್ತಾರೆ ಜನ. ಆತ್ಮ ದೇವರು ಎಲ್ಲ ನಂಬೋದು ಬಿಟ್ಬಿಡ್ತಾರೆ. ಯಾರ ಆತ್ಮ ದೇವ್ರ ಬಗ್ಗೆ ಹೇಳಿಬಿಟ್ರೆ ಅವನಿಗೆ ಭಾಳ ಬೈತಾರೆ. ಅಂಥ ಟೈಮಲ್ಲಿ ಇವ್ರು ಈ ಬುಕ್ ಬರೆದಿರೋದು. 72ನೇ ಇಸ್ವಿಗೆ ಅದು ರಿಲೀಸ್ ಮಾಡ್ತಾರೆ ಬುಕ್. ಅಂದರೆ ಎಷ್ಟು ಅವರಿಗೆ ಅದು ಬರಿಬೇಕಾದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು ಆ ವಿಜ್ಞಾನಿಗೆ, ಡಾಕ್ಟರಿಗೆ, ಅಲ್ವಾ?